then the inverse z transform of z by z minus 2 into z minus 3. ಇದನ್ನ ಯಾವ ಥರ ಮಾಡಬೇಕು? ಫಸ್ಟ್ ಇದನ್ನ ಬರ್ಕೊಳ್ಳಿ, z by z minus 2 into z minus 3 ಅಂತ ಬರೆದ್ಬಿಟ್ಟು ಇಲ್ಲಿ ಕೆಳಗಡೆ z minus 2 ಹಂಗೆ ಇರಲಿ, ಪ್ಲಸ್ z minus 3 ಹಂಗೆ ಇರಲಿ. ಇಲ್ಲಿ z ಬರೀಬೇಕು, ಇಲ್ಲೂ z ಬರೀಬೇಕು. ಪ್ರೊಸೀಜರ್ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ z minus 2 ಬರೀರಿ, ಆಮೇಲೆ z minus 3 ಬರೀರಿ, ಆಮೇಲೆ ಇಲ್ಲೂ z ಇಲ್ಲೂ z, ಆಮೇಲೆ ಇಲ್ಲಿ ಎ ಇಲ್ಲಿ ಏನು ಮಾಡಬೇಕು, ಮಲ್ಟಿಪ್ಲೈ ಬೈ z minus 2 ಇಂಟು z minus 3 ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಇದು ಕ್ಯಾನ್ಸಲ್ ಆಗಿ ಬರೀ z ಉಳಿಯುತ್ತೆ. z ಈಸ್ ಈಕ್ವಲ್ ಟು ಎ z ಇಂಟು z minus 2 ಹೋದರೆ z minus 3 ಪ್ಲಸ್ ಬಿ z ಇಂಟು z minus 3 ಹೋದರೆ z minus 2 ಉಳಿಯುತ್ತೆ. ಇಕ್ವೇಷನ್ 1 ಏನು ಮಾಡಬೇಕು, ಲೆಟ್ z minus 2 is equal to 0 in equation 1 implies z is equal to 2 in 1. ಈಗ z ಜಾಗದಲ್ಲಿ 2 ಹಾಕಿ, a ಇಂಟು 2 ಇಂಟು 2 minus 3 ಪ್ಲಸ್ 0, a ಇಂಟು 2 ಇಂಟು 2 minus 3 is minus 1, a is equal to -1 ಆಗುತ್ತೆ. ಈಗ ನೋಡಿ 2 by -2 ಅಂದರೆ -1 ಆಗುತ್ತೆ. ನೆಕ್ಸ್ಟ್ z minus 2 is equal to 0 in 1 ತೊಗೊಂಡ್ರಲ್ಲ, ಈಗ z minus 3 is equal to 0 in 1 ಹಾಕೋಣ. ಲೆಟ್ z minus 3 is equal to 0 in 1 implies z is equal to 3 in 1. ಈಗ 3 ಹಾಕಿದ್ರೆ 3 is equal to a into 0, a into 3 into 0 ಅಂದರೆ ಡೈರೆಕ್ಟ್ 0 ಬೇಕಾದರೂ ಬರೀಬೋದು, ಪ್ಲಸ್ b ಇಂಟು 3 ಇಂಟು 3 minus 2. ಈಗ 3 is equal to b ಇಂಟು 3 ಇಂಟು 1 ಅಂದರೆ 3 ಆಗುತ್ತೆ. therefore b is equal to 1. ಇದನ್ನ a b ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. therefore z by z minus 2 ಇಂಟು z minus 3 is equal to a ಅಂದರೆ -1 z by z minus 2 plus 1 z by z minus 3. ಇನ್ವರ್ಸ್ z ಅಪ್ಲೈ ಮಾಡಬೇಕು. ಇನ್ವರ್ಸ್ z ಟ್ರಾನ್ಸ್ಫಾರ್ಮ್ ಆಫ್ z by z minus 2 z minus 3 is equal to -1 z inverse transform of z by z minus 2 plus z inverse transform z by z minus 3 ಅಂದರೆ -1 ಇಂಟು ಇದಕ್ಕೆ 2 power n ಪ್ಲಸ್ ಇದಕ್ಕೆ 3 power n. ಜ್ಞಾಪಕ ಇಟ್ಕೊಬಿಡಿ ಫಾರ್ಮುಲಾ. z ಇನ್ವರ್ಸ್ ಆಫ್ ಫಾರ್ಮುಲಾ ಎಲ್ಲಿ ಬೇಕಾಗಿರೋದು, z ಇನ್ವರ್ಸ್ ಆಫ್ z ಬೈ z ಮೈನಸ್ ಕೆ ಅಂದರೆ ಕೆ ಪವರ್ ಎನ್ ಗೊತ್ತಿರಬೇಕು. ಈಗ ಎಕ್ಸಾಂಪಲ್, ಈಗ z ಇನ್ವರ್ಸ್ ಆಫ್ z ಬೈ z ಮೈನಸ್ 2 ಅಂದರೆ 2 ಪವರ್ ಎನ್, z ಬೈ z ಮೈನಸ್ 3 ಅಂದರೆ 3 ಪವರ್ ಎನ್ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಇದನ್ನ ಬರ್ಕೊಳ್ಳೋಣ. 2z² ಪ್ಲಸ್ 3z ಹೋಲ್ ಡಿವೈಡೆಡ್ ಬೈ z ಪ್ಲಸ್ 2 ಇಂಟು z ಮೈನಸ್ 4 ಈಕ್ವಲ್ ಟು
ಇಲ್ಲಿ z+2ನ ಬರ್ಕೋಬೇಕು ಇಲ್ಲಿ, ಆಮೇಲೆ ಇಲ್ಲಿ z-4 ಅಂತ ಬರ್ಕೋಬೇಕು. ಯಾವಾಗಲೂ ಇಲ್ಲಿ z ಇಲ್ಲೂ z, ಫಸ್ಟ್ ಇದನ್ನ ಬರೀರಿ, ಆಮೇಲೆ ಇದನ್ನ ಬರೀರಿ, ಇಲ್ಲೂ z ಸೇರಿಸಿ ಇಲ್ಲೂ z, ಇಲ್ಲಿ a ಇಲ್ಲಿ ಬಿ. ಈಗ ಏನು ಮಾಡಬೇಕು, ಎ ಬಿನ ಫೈಂಡ್ ಮಾಡಬೇಕು. ಅದಕ್ಕೆ ಮಲ್ಟಿಪ್ಲೈ ಬೈ z+2 ಇಂಟು z-4. ಈಗ ಮಲ್ಟಿಪ್ಲೈ ಮಾಡಿದಾಗ ಇದು ಕ್ಯಾನ್ಸಲ್ ಆಗಿ ಬರೀ ಉಳಿಯೋದು 2z² + 3z ಈಸ್ ಈಕ್ವಲ್ ಟು az ಇಂಟು z-4 ಪ್ಲಸ್ bz ಇಂಟು z+2. ಲೆಟ್ ಇದನ್ನ ಇಕ್ವೇಷನ್ 1 ಅಂದ್ಕೊಳ್ಳೋಣ. ಲೆಟ್ z+2 ಈಸ್ ಈಕ್ವಲ್ ಟು 0 in 1, that is nothing but z is equal to -2 in 1. ಇದೇನಾಗುತ್ತೆ, 2 into -2 whole square plus 3 into -2 is equal to a into -2 into -2 -4 ಪ್ಲಸ್ ಇಲ್ಲಿ -2 ಹಾಕಿದ್ರೆ -2 + 2 0 ಆಗುತ್ತೆ. 0 into anything is 0. 2 into 4 ಅಂದರೆ 8, 8 - 6 ಅಂದರೆ 2 ಆಗುತ್ತೆ. ಇದು ಕರೆಕ್ಟ್ ಅಲ್ವಾ? -2 ಹೋಲ್ ಸ್ಕ್ವೇರ್ ಅಂದರೆ 4, 4 2s 8 ಪ್ಲಸ್ ಇಂಟು ಮೈನಸ್ 3 2s 6 ಆಗುತ್ತೆ. ಇಲ್ಲಿ -6 12 ಆಗುತ್ತೆ. 12a, therefore a is equal to 2/12 ಅಂದರೆ 1/6. ಕ್ಯಾಲ್ಸಿಲ್ ಹೊಡೆದ್ರೆ ಬಂದ್ಬಿಡುತ್ತೆ ನಿಮಗೆ. a is equal to 1/6. ನೆಕ್ಸ್ಟ್ a ಫೈಂಡ್ ಮಾಡಿದ್ಮೇಲೆ b ಫೈಂಡ್ ಮಾಡಬೇಕು. ಅದಕ್ಕೆ ನೆಕ್ಸ್ಟ್ ಲೆಟ್ z+2 is equal to 0 ಆಯ್ತಲ್ವ. ನೆಕ್ಸ್ಟ್ ಲೆಟ್ z-4 is equal to 0 in 1. ರೈಟ್, z-4 is equal to 0 in 1, that is implies z is equal to 4 in 1. ಈಗ ನೋಡಿ, 2 into 4 square plus 3 into 4 is equal to a into 4 ಅಂದರೆ 0 ಆಗುತ್ತೆ. ಇದು ಯಾಕಂದರೆ 4 - 4 0 ಆಗುತ್ತೆ. ಪ್ಲಸ್ b into 4 ಆಮೇಲೆ 4 + 2 is 6. ಇದೆಷ್ಟಾಯಿತು? 2 into 16 ಅಂದರೆ 32 + 12 ಎಷ್ಟಾಗುತ್ತೆ? 44 is equal to 24b. ನೀವು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. 44/24 ಅಂದರೆ 4 11s 4 6 b ಈಸಿ. ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಏನಂದ್ರೆ ಹಂಗಿದ್ರೆ ಎಡಿಟ್ ಮಾಡ್ಕೊಳ್ಳಿ. ಈಸ್ ಈಕ್ವಲ್ ಟು ಈಗ ಏನಾಗುತ್ತೆ, ದೇರ್ಫೋರ್ ಇದನ್ನ ಬರ್ಕೋಬೇಕು. ಈ ಎ ಮತ್ತು ಬಿ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೇರ್ಫೋರ್ 2z² plus 3z divided by z+2 z-4 is equal to a ಅಂದರೆ 1/6 z/z+2. ನೆಕ್ಸ್ಟ್ b ಅಂದರೆ 11/6 z/z-4. ಈಗ ಇನ್ವರ್ಸ್ z ಅಪ್ಲೈ ಮಾಡಬೇಕು. ಇನ್ವರ್ಸ್ z ಟ್ರಾನ್ಸ್ಫಾರ್ಮ್ 2z² plus 3z divided by z+2 into z-4 is equal to 1/6 into z inverse transform of z/z+2 11/6 into z inverse transform of z/z-4 is equal to 1/6 into ಇದು -2 power n plus 11/6 into ಇದು ಬರೀ 4 power n. ಅಂದರೆ ಇಲ್ಲಿ ನೋಡಿ +2 ಇದ್ದರೆ -2, -4 ಇದ್ದರೆ +4 ಆಗುತ್ತೆ.